ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್. ಹೋದ ವಿಡಿಯೋದಲ್ಲಿ ನಾವೇನು ನೋಡಿದ್ವಿ, ರಿಕ್ವೈರ್ಮೆಂಟ್ ಡಾಟ್ ಟಿ ಎಕ್ಸ್ ಟಿಯಿಂದ ಯು ವಿ ತನಕ ಜರ್ನಿ ಹೆಂಗಿದೆ ನಮ್ಮ ಎನ್ವಿರಾನ್ಮೆಂಟ್ ಸೆಟಪ್ ಮಾಡೋಕ್ಕೆ, ಏನಕ್ಕೆ ಯಾವುದು ಹಿಂಗೆ ಇಂಟ್ರೊಡ್ಯೂಸ್ ಆಯಿತು ಅದ್ರ ಬಗ್ಗೆ ಎಲ್ಲ ನಾವು ಕ್ಲಿಯರ್ ಡೀಟೇಲ್ಸ್ ತಿಳ್ಕೊಂಬಿಟ್ಟಿದ್ದೀವಿ. ಅದಕ್ಕಿಂತ ಹಿಂದೆ ಪಾರ್ಟ್ 30ಯಲ್ಲಿ ನಾವೇನು ತಿಳ್ಕೊಂಡ್ವಿ, ಪ್ಯಾಕೇಜಸ್ ಅಂದ್ರೇನು, ಮಾಡ್ಯೂಲ್ಸ್ ಅಂದ್ರೇನು, ಲೈಬ್ರರಿ ಅಂದ್ರೇನು, ನಮ್ಮದೇ ಒಂದು ಪ್ಯಾಕೇಜ್ ಕೂಡ ಕ್ರಿಯೇಟ್ ಮಾಡಿಬಿಟ್ಟಿದ್ದೀವಿ ಇಲ್ಲಿ ಮೈ ಪ್ಯಾಕೇಜ್ ಅಂತ ಅಲ್ವಾ. ನಾವು ಚಾಟ್ ಡಾಟ್ ಪಿ ಅಂತ ಬರ್ದು ನಾವು ಚಾಟ್ ಜಿ ಪಿ ಟಿ ಜೊತೆ ನಾವು ಪೈಥಾನ್ ಸ್ಕ್ರಿಪ್ಟಲ್ಲಿ ಹೆಂಗೆ ಮಾತಾಡೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಬಿಟ್ಟಿದ್ದೀವಿ ಅಲ್ವೇನಪ್ಪ. ಇವಾಗ ನಾನು ನಿಮಗೆ ಅವಾಗೇನಂತ ಹೇಳಿದ್ದೆ, ನೋಡಪ್ಪ ನಮ್ಮ ಪ್ಯಾಕೇಜ್ ಇರೋದನ್ನು ನಾವು ಇವಾಗ ಡಿಪ್ಲಾಯ್ ಮಾಡೋಣ, ಅದನ್ನು ನಿಮ್ಮ ಫ್ರೆಂಡ್ಸ್ ಕೂಡ ಯಾವುದೇ ದೇಶದಲ್ಲಿದ್ದರೂ ಕೂಡ ಅವರು ಪಿಪ್ ಇನ್ಸ್ಟಾಲ್ ಮಾಡ್ಬೋದು. ನಾವು ಇವಾಗ ಪಿಪ್ ಇನ್ಸ್ಟಾಲ್ ಓಪನ್ ಆಗಿ ಮಾಡ್ತೀವಲ್ಲ, ಆ ಥರನೇ ನಾವು ಪಿಪ್ ಇನ್ಸ್ಟಾಲ್ ನಿಮ್ಮ ಲೈಬ್ರರಿನ ಮಾಡ್ಬೋದು ಅಂತ ನಾನು ಹೇಳಿದ್ದೆ. ಅದು ಹೆಂಗೆ ಮಾಡೋದು ಅಂತ ಇವತ್ತು ತಿಳ್ಕೊಳೋಣ, ಬನ್ನಿ ಶುರು ಮಾಡೋಣ. ಟೆಕ್ನಿಕಲಿ ಇವಾಗ ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್ ಅಂದರೆ ಏನಾಗತ್ತಪ್ಪ, ಈ ರಿಕ್ವೆಸ್ಟ್ ಅನ್ನೋದು ಯಾರೋ ಒಬ್ಬ ಡೆವಲಪರು ಬರೆದ್ಬಿಟ್ಟಿದ್ದಾನೆ ಅಲ್ವಾ. ಬರ್ದು ಅವ್ನ ಸಿಸ್ಟಮಲ್ಲಿ ಎಲ್ಲ ಮೆಥಡ್ಸ್ ಬರ್ತಿದ್ದಾನೆ, ಅವನು ಬೇರೆಯವರಿಗೂ ಯೂಸ್ ಆಗಲಿ ಅಂತ ಏನು ಮಾಡಿದ್ದಾನೆ, PyPI ಅಲ್ಲಿ ಅವನು ಡಿಪ್ಲಾಯ್ ಮಾಡಿದ್ದಾನೆ. ಅವಾಗ ಏನು ಮಾಡಬಹುದು, ಪಿಪ್ ಇನ್ಸ್ಟಾಲ್ ರಿಕ್ವೆಸ್ಟ್ ಅಂತ ಹೊಡೆದಾಗ PyPI ಹೋಗ್ಬಿಟ್ಟು ಅದು ಫೆಚ್ ಮಾಡಿ ನಮ್ಮ ಸಿಸ್ಟಮಲ್ಲಿ ಡೌನ್ಲೋಡ್ ಆಗುತ್ತೆ. ಅದು ಎಲ್ಲಿ ಡೌನ್ಲೋಡ್ ಆಗುತ್ತೆ, ನಾವು ಎನ್ವಿರಾನ್ಮೆಂಟ್ ಸೆಟಪ್ ಮಾಡಿದರೆ ಅಲ್ಲಿ ಎನ್ವಿರಾನ್ಮೆಂಟಲ್ಲಿ ಇರುತ್ತದು. ಈ ವರ್ಷನ್ನ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅಲ್ವೇನಪ್ಪ. ಏನಿದು ಲೈಬ್ರರೀಸ್ ಅಂದರೆ, ಯಾರೋ ಒಬ್ಬ ಡೆವಲಪರ್ ಬರ್ದೇನೆ ಅವನೆಲ್ಲ ಡಿಪ್ಲಾಯ್ ಮಾಡಿದ್ದಾನೆ, ಅದನ್ನು ತೊಗೊಂಡು ನಾವು ಯೂಸ್ ಮಾಡ್ತಾ ಇದ್ದೀವಿ, ದಟ್ಸ್ ಆಲ್ ಅಲ್ವಾ. ಇವಾಗ ರಿವರ್ಸ್ ಇಂಜಿನಿಯರಿಂಗ್ ಮಾಡಿದ್ರೆ, ಇವಾಗ ನಿಮ್ಮದು ಲೈಬ್ರರಿನ ಡಿಪ್ಲಾಯ್ ಮಾಡಬೇಕಂದ್ರೆ ಏನು ಮಾಡಬೇಕು, ನೀವು ಹೋಗಬೇಕು PyPI ಹೋಗ್ಬಿಟ್ಟು ನಿಮ್ಮ ಕೋಡ್ನ ನೀವು ಡಿಪ್ಲಾಯ್ ಮಾಡಬೇಕು. ಅದಕ್ಕೆ ಸರ್ಟೆನ್ ಸ್ಟೆಪ್ಸ್ ಇದ್ದಾವೆ, ಅದಕ್ಕೆ ನೀವು ರಿಜಿಸ್ಟರ್ ಆಗಬೇಕು PyPI ಆವಾಗಲೇ ನೀವು ಅದಕ್ಕೆ ಡಿಪ್ಲಾಯ್ ಮಾಡೋಕ್ಕಾಗೋದು. ಹೆಂಗೆ ಮಾಡೋದು ಅಂತ ಇವತ್ತು ನೋಡೋಣ ಬನ್ನಿ. ಇವಾಗೇನಂದರೆ PyPI ಅಂದರೆ ಇದು ರಿಯಲ್ ಅಂತ ಏನಕ್ಕೆ ಹಾಕಿರೋದು ಅಂದರೆ, ಫಾರ್ ಎಕ್ಸಾಂಪಲ್ ನೋಡಿ ಈ ಥರ ಇರುತ್ತೆ ವೆಬ್ಸೈಟ್. ಇದು ಕ್ಲಿಕ್ ಮಾಡಿ ಇಲ್ಲಿ ಓಪನ್ ಮಾಡಿ, ನಿಮಗೆ ಆರಾಮಾಗಿ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ, ಈ ಥರನೇ ಇರುತ್ತಿದ್ದು. ನಾವಾಗಲೇ ಸರ್ಚ್ ಮಾಡಿ ತೋರಿಸಿದ್ದೆ ಅಲ್ವಾ ನಿಮಗೆ, ಇಲ್ಲಿ ಮಾಡ್ಯೂಲ್ಸು ಇಲ್ಲೇ. ನೀವು ಫಸ್ಟ್ ಏನು ಮಾಡಬೇಕು, ಕಾಮನ್ ಸೆನ್ಸ್ ಏನು ಅಂದರೆ ರಿಜಿಸ್ಟರ್ ಮಾಡ್ಕೋಬೇಕು, ಓಕೆನಾ. ಬಟ್ ನಾವು ಇದರಲ್ಲಿ ರಿಜಿಸ್ಟರ್ ಮಾಡಲ್ಲ ನಾವು. ಯಾಕಂದರೆ ಅವರೇ ಒಂದು ಸ್ಯಾಂಡ್ ಬಾಕ್ಸ್ ಎನ್ವಿರಾನ್ಮೆಂಟ್ ಅಂದರೆ ಒಂದು ಟೆಸ್ಟ್ ಎನ್ವಿರಾನ್ಮೆಂಟ್ ಕೊಟ್ಟಿದ್ದಾರೆ. ನೀವು ಈ ಥರ ಎಲ್ಲ ಟೆಸ್ಟ್ ಎಲ್ಲ ನಿಮಗೆಲ್ಲ ಹೇಳ್ಕೊಡ್ಬೇಕಾದ್ರೆ ಈ ಥರ ಮಾಡಪ್ಪ ಟೆಸ್ಟಲ್ಲಿ, ನೀವು ಮೇನ್ ರೆಪಾಸಿಟ್ರಿಯನ್ನು ಪೊಲ್ಯೂಟ್ ಮಾಡಬಾರ್ದು ಅಂತ ನೀವು ಅದಕ್ಕೆ ಇಲ್ಲಿ ಮಾಡಬೇಡಿ. ಟೆಸ್ಟ್ ಎನ್ವಿರಾನ್ಮೆಂಟ್ ಅವ್ರು ಕೊಟ್ಟಿದ್ದಾರೆ, ನೀವು ಅಲ್ಲಿ ಮಾಡಬೇಕು. ಯಾವುದಪ್ಪ ಟೆಸ್ಟ್ ಎನ್ವಿರಾನ್ಮೆಂಟ್ ಅಂದರೆ ಸ್ಯಾಂಡ್ ಬಾಕ್ಸ್ ಇದು. ಇದನ್ನ ಇಲ್ಲಿ ಕ್ಲಿಕ್ ಮಾಡಿ ಓಪನ್ ಹೊತ್ತಿದ್ರೆ ನೀವು ಆಟೋಮೆಟಿಕ್ ನೀವು ಅಲ್ಲಿಗೆ ಹೋಗ್ತೀರಾ, ಓಕೆನಾ. ಇಲ್ಲಿ ನೋಡಿ ಬಟ್ ಆದರೆ ಟೆಸ್ಟ್ ಡಾಟ್ PyPI ಆರ್ಗನೈಸೇಷನ್ ಟೆಸ್ಟ್ ಇದು ಎನ್ವಿರಾನ್ಮೆಂಟ್, ಓಕೆನಾ. ಇಲ್ಲಿ ನೋಡಿ ಎಷ್ಟು ಪ್ರಾಜೆಕ್ಟ್ಸ್ ಇದೆ, ಆಲ್ರೆಡಿ ಎಲ್ಲ ಇದಾವೆ ತೋರಿಸ್ತದೆ, ಎಷ್ಟು ರಿಲೀಸಸ್ ಮಾಡಿದ್ದಾರೆ ಎಲ್ಲ ಅಂತ. ಇವಾಗೇನು ಕಾಮನ್ ಸೆನ್ಸ್ ರಿಜಿಸ್ಟರ್ ಮಾಡಲೇಬೇಕು, ಆಯಿತಾ. ನಾನು ಇಲ್ಲಿ ರಿಜಿಸ್ಟರ್ ಮಾಡ್ತೀನಿ, ನೀವು ಅಲ್ಲಿ ರಿಜಿಸ್ಟರ್ ಮಾಡಿರಿ, ಓಕೆನಾ. ಇವಾಗ ನೋಡಿ ನಮ್ಮ ಹೆಸರು ಕೊಡಬೇಕಿಲ್ಲಿ, ಶಾಮಿಸ್ ಕೋಡಿಂಗ್ ಇವೆಲ್ಲ ಕೊಟ್ಬಿಟ್ಟಿದ್ದೀನಿ, ಇಮೇಲ್ ID ಕೇಳಿದ್ದಾರೆ. ಇಲ್ಲಿ ಯೂಸರ್ ನೇಮು ನಾನು ಕೊಟ್ಬಿಟ್ಟಿದ್ದೀನಿ ಇದನ್ನೇ, ಆಯಿತಾ. ನೀವೇನಾರ ಕೊಟ್ಕೊಳ್ಳಿ ಇದಕ್ಕೆ, ಓಕೆನಾ. ಪಾಸ್ವರ್ಡು ಇಲ್ಲಿ ನೋಡಿ, ಯೂಸ್ ಸ್ಟ್ರಾಂಗ್ ಪಾಸ್ವರ್ಡ್, ಇದು ಯಾವುದೋ ಕೊಟ್ಟಿದೆ, ನಾನು ಅದನ್ನೇ ತೊಗೊಳ್ತಾ ಇದ್ದೀನಿ, ಓಕೆನಾ. ಇದನ್ನು ತೊಗೊಂಡು ನಾನು ಕಾಪಿ ಮಾಡ್ಕೊತೀನಿ, ನೀವು ಪಾಸ್ವರ್ಡ್ ನೀವೇ ಕೊಡಿ. ಆಮೇಲೆ ಹ್ಯೂಮನ್ ಅಲ್ವಾ, ಅದನ್ನು ಕೊಡಬೇಕು. ಈಗ ಕ್ಯಾಪ್ಚಾ ಏನೋ ಕೊಡ್ತಾ ಇದೆ, ಈ ಕ್ಯಾಪ್ಚಾನು ಕೊಟ್ಬಿಡೋಣ. ಏನು ಹೇಳ್ತಿದ್ಯಪ್ಪ ಇದು, ಓಕೆ ನೀವು ವೆರಿಫೈ ಆಗಿದೆ. ಈ ಪಾಸ್ವರ್ಡ್ ನಿಮ್ಗೆ ಜನ್ರೇಟ್ ಆಗಿರೋ ಸ್ಟ್ರಾಂಗ್ ಪಾಸ್ವರ್ಡ್ ಜನ್ರೇಟ್ ಮಾಡಿ, ಓಕೆನಾ. ಪಾಸ್ವರ್ಡ್ ಜನ್ರೇಟ್ ಮಾಡಿರೋದು ನೀವು ಎಲ್ಲರೂ ಒಂದು ಕಡೆ ನೋಟ್ ಪ್ಯಾಡಲ್ಲಿ ನೋಟ್ ಮಾಡ್ಕೊಳ್ಳಿ, ನಾನು ಅದೇ ಮಾಡ್ತಾಯಿದ್ದೀನಿ. ಇಲ್ಲಿ ಕ್ರಿಯೇಟ್ ಅಕೌಂಟ್ ಮಾಡಿ, ಇದು ಟೆಸ್ಟ್ ಎನ್ವಿರಾನ್ಮೆಂಟ್, ಸ್ಯಾಂಡ್ ಬಾಕ್ಸ್ ಎನ್ವಿರಾನ್ಮೆಂಟ್, ಓಕೆನಾ. ಇಲ್ಲಿ ಕ್ಲಿಕ್ ಮಾಡಿ ಕನ್ಫರ್ಮ್ ಆಗುತ್ತೆ, ಪ್ಲೀಸ್ ಇಮೇಲ್ ಅಡ್ರೆಸ್ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಅಂತಿದೆ. ಹೌದು ಕರೆಕ್ಟ್ ಆಗಿದೆಯಪ್ಪ ಅಂತ ಹೇಳಿದ್ದೀನಿ. ಇದಕ್ಕೆ ನಮಗೆ ಇಲ್ಲಿ ಆನ್ಸರ್ ಕೊಡಬೇಕಂತ ಇದಕ್ಕೆ, ಆಯಿತಾ. ಇಲ್ಲಿ ನೀವು ಏನಿದೆ ವರ್ಡು ನೀವು ಹಾಕ್ಬಿಡಿ, ಅಲ್ಲಿ QC ಆಯ್ತಾನಪ್ಪ, ಸಬ್ಮಿಟ್ ಕೊಟ್ಟಿದ್ದೀನಿ. ಓಕೆ ಏನಂತ ಹೇಳ್ತೀವಿ, ದಿಸ್ ಯೂಸರ್ ನೇಮ್ ಇಸ್ ಇನ್ವಾಲಿಡ್, ಯೂಸರ್ ನೇಮ್ ಮಸ್ಟ್ ಬಿ ಲೆಟರ್. ನೋಡಿ ನಾವು ಇಂಟೆಲಿಜೆಂಟಾಗಿ ಏನೋ ಹಾಕಕ್ಕೆ ಹೋದರೆ ಇದು ಇಮೇಲ್ ID ತೊಗೊಳಂದರೆ ತೊಗೊಳಲ್ಲ ಅಂತ ಹೇಳ್ತಾ ಇದೆ ಇದು. ಓಕೆ ಇವಾಗ ನೋಡಿ ನಂದು ಇಲ್ಲಿ ಸೈನ್ ಇನ್ ಆಗಿದೆ. ಯು ಆರ್ ಯೂಸಿಂಗ್ ಟೆಸ್ಟ್ PyPI, ಎ ಸಪ್ರೇಟ್ ಇನ್ಸ್ಟೆನ್ಸ್ ಆಫ್ ಎ ಪೈಥಾನ್ ಪ್ಯಾಕೇಜ್ ಇಂಡೆಕ್ಸ್ ದಟ್ ಅಲೋ ಯು ಟು ಟ್ರೈ ಡಿಸ್ಟ್ರಿಬ್ಯೂಟೆಡ್ ಟೂಲ್ಸ್ ಆ್ಯಂಡ್ ಪ್ರೊಸೆಸ್ ವಿತೌಟ್ ಎನಿ ಎಫೆಕ್ಟಿಂಗ್ ದ ರಿಯಲ್ ಇಂಡೆಕ್ಸ್. ಅದೇ ಹೇಳ್ತಿರೋದು, ಅಲ್ಲೇನು ಎಫೆಕ್ಟ್ ಮಾಡಬಾರ್ದು, ನಾವು ರೆಸ್ಪಾನ್ಸಿಬಲ್ ಡೆವಲಪರ್ಸ್ ಆಗಿ ನಾವು ಇದೇ ಥರ ಮಾಡಬೇಕಾಗತ್ತೆ, ಆಯಿತಾ. ಇವಾಗ ಇಲ್ಲಿ ಇನ್ಸ್ಟಾನಾಗೂ ಏನು ಮಾಡಿದ್ದೀರಾ, ಇಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಂಬಿಟ್ಟಿದ್ದೀರಾ, ಏನಪ್ಪ. ಓಕೆ ನಿಮ್ಮ ಇಮೇಲಲ್ಲಿ ಲಿಂಕ್ ಬರುತ್ತೆ, ಅದಕ್ಕೆ ನೀವು ವೆರಿಫೈ ಮಾಡ್ಕೋಬೇಕು, ಓಕೆನಾ. ಬೇಕಂದರೆ ಇಲ್ಲಿ 2 ಫ್ಯಾಕ್ಟರ್ ಅಥೆಂಟಿಕೇಶನ್ ಎಲ್ಲ ಮಾಡ್ಕೋಬೋದು, ಇಲ್ಲೇ ನಿಮಗೆ ಇಲ್ಲಿದೆ ಗೊತ್ತಾಯ್ತಾ. ಇವಾಗ ನೋಡಿ ಅಥೆಂಟಿಕೇಶನ್ ಮಾಡಬೇಕಂದ್ರೆ ನೀವು ಕೋಡ್ನ ಜನರೇಟ್ ಮಾಡಬೇಕು. ಬನ್ನಿ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಇವಾಗ ಏನಂತ ಹೇಳ್ತಿದ್ದೀನಿ, ಇವಾಗ ಇಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ರೆ ಇವಾಗ ರಿಕ್ವೈರ್ಡು ನೀವು ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಫ್ರೀ ಅಕೌಂಟ್ ತಲೆ ಕಟ್ಸ್ಕೊಬೇಡಿ, ಓಕೆನಾ. ಇದಾದಮೇಲೆ ಪ್ರಾಜೆಕ್ಟ್ ಸೇಮ್ ಕೋಡು ನ್ಯೂ ಸ್ಟ್ರಕ್ಚರು ನಾವೇನಂತ ಮಾಡ್ತೀವಿ, ಇವಾಗ ನೋಡಿ ನಿಮಗೆ ಕರ್ಕೊಂಡೋಗಿ ತೋರಿಸ್ತೀನಿ.
ಇಲ್ಲಿ ನೋಡಿ ಇದು ಮುಂಚೆ ಇದ್ದಿದ್ದಲ್ವಾ ಪ್ರಾಜೆಕ್ಟು, ಇಲ್ಲಿ ನಾನು chat.py ಇವೆಲ್ಲ ಹಾಕೊಂಡ್ಬಿಟ್ಟಿದ್ದೆ. ಇವನ್ನೆಲ್ಲ ತೆಗ್ದು ಮೈ ಪ್ಯಾಕೇಜ್ನ ರೀನೇಮ್ ಮಾಡಿಬಿಟ್ಟು ನಾನೇನು ಮಾಡ್ತೀನಿ ಇವಾಗ, ನಾನು ಈ ಥರ ಮಾಡ್ಕೊಂಡಿದ್ದೀನಿ. ಓಕೆನಾ, ಇಲ್ಲಿ ನೋಡಿ ಪಬ್ಲಿಷ್ ಪ್ರಾಜೆಕ್ಟ್ ಅಂತ ಹಾಕೊಂಡಿದ್ದೀನಿ. ಈ ಸೋರ್ಸ್ ಒಳಗೆ 1% ಯುಟಿಲ್ ಅಂತ ಹಾಕಿದ್ದೀನಿ. ಇದೇ ಸೇಮ್ ಟೆಸ್ಟ್ ಯುಟಿಲ್ ಅಲ್ಲೇ ಇತ್ತು, ಇಲ್ಲಿ ರೀನೇಮ್ ಮಾಡ್ಕೊಂಡಿದ್ದೀನಿ. ಕನ್ಫ್ಯೂಷನ್ ಆಗಬೇಡಿ, ರೀನೇಮ್ ಮಾಡಿರೋದಷ್ಟೇ. ಓಕೆನಾ, ಇಲ್ಲಿ ನೋಡಿ ಇದೇ ನಾನು ಹೇಳ್ಬೇಕಾದ್ರೆ ಎಕ್ಸ್ಪೋಸ್ ಮಾಡಬೇಕಾಗಿರೋದು. ಇವಾಗ ಈ 3 ಫಂಕ್ಷನ್ಸ್ನ ಎಕ್ಸ್ಪೋಸ್ ಮಾಡ್ತೀವಿ. ಇವಾಗ ಇದನ್ನ ಇನ್ಸ್ಟಾಲ್ ಮಾಡಿದ್ರೆ ಬೇರೆಯವನು ಕೂಡ ಯೂಸ್ ಮಾಡ್ಬೋದು ಈ 3 ಫಂಕ್ಷನ್ನ ಡೈರೆಕ್ಟಾಗಿ. ಅದೇ ನಮ್ಮ ಅಜೆಂಡಾ. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಬನ್ನಿ, ಇಲ್ಲಿ ಬಂದಾಗ ನೋಡಿ ಸೆಟಪ್ ಎಲ್ಲ ಇದೆಯಲ್ಲ, ಇಲ್ಲಿ ನೋಡಿ 1% ಇವಾಗ ನಿಮ್ಮ ಹೆಸರು ಹಾಕೊಳ್ಳಿ. ಇವಾಗ ನಾನು ಹಿಂಗೆ ಹಾಕೊಂಡಿದ್ದೀನಿ, ನಿಮ್ಮ ಹೆಸರು ಹಾಕೊಂಡು ಚೇಂಜ್ ಮಾಡ್ಕೊಳ್ಳಿ. ಓಕೆನಾ, ಇಲ್ಲಿ ನೋಡಿ ನಿಮ್ಮ ನೇಮ್ ಇಲ್ಲಿ ಹಾಕಬೇಕು. ನೇಮ್ ಇಲ್ಲಿ ಹಾಕ್ಬಿಟ್ಟು ನೀವೇನು ಹಾಕಬೇಕು, ನಿಮ್ಮ ಇಮೇಲ್ ID ಇಲ್ಲಿ ಹಾಕ್ಬಿಡಿ. ಓಕೆನಾ, ಬನ್ನಿ ಇಲ್ಲಿ ಇದೇ ಪ್ರಾಜೆಕ್ಟ್ ಸ್ಟ್ರಕ್ಚರ್ ಬಗ್ಗೆ ನಾನು ಹೇಳಿರೋದು. ಓಲ್ಡ್ ಸ್ಟ್ರಕ್ಚರ್ ಹೆಂಗಿದೆ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟಿದ್ದೀನಿ ಇಲ್ಲೂ ಕೂಡ. ಓಕೆನಾ, ನೀವು ನೋಟ್ಸ್ ನೋಡಿದ್ರು ಅರ್ಥ ಆಗುತ್ತೆ ನಿಮಗೆ. ಈ ಥರ ಹಾಕಿದ್ದೀನಿ, ಏನೇನು ರೀನೇಮ್ ಮಾಡ್ಕೊಂಡಿದ್ದೀನಿ ಹೇಳಿದ್ದೀನಿ. SRC ಒಳಗಡೆ ಹಾಕ್ಕೊಂಡಿದ್ದೀನಿ. ಮುಂಚೆ ಬರೀ ಮೈಕ್ ಪ್ಯಾಕೇಜ್ ಅಂತ ಹಿಂಗಿತ್ತು. ಇವಾಗ SRC ಒಳಗೆ 1% ಯುಟಿಲ್ ಅಂತ ಇದೆ. ಎಷ್ಟೇ ರೀನೇಮ್ ಮಾಡ್ಕೊಂಡಿರೋದು. ನಾವು ಆಲ್ರೆಡಿ ನಮ್ಮ ಕೋಡೆಲ್ಲ ಇದು ಆಲ್ರೆಡಿ ನೋಡಿದ್ರಿ, ನೀವು ಮಾತ್ರ ಎಕ್ಸ್ಪೋಸ್ ಮಾಡ್ತೀವಿ ಇವಾಗ. ಓಕೆನಾ, ಇವಾಗ YSRC ಫೋಲ್ಡರ್ ವಿತೌಟ್ SRC ಪೈಥಾನ್ ಮೈಟ್ ಆಕ್ಸಿಡೆಂಟ್ಲಿ ಇಂಪೋರ್ಟ್ ಯುವರ್ ಲೋಕಲ್ ಪ್ಯಾಕೇಜ್ ಇನ್ಸ್ಟೆಡ್ ಆಫ್ ದ ಇನ್ಸ್ಟಾಲ್ಡ್ ಒನ್ ಡ್ಯೂರಿಂಗ್ ದ ಟೆಸ್ಟಿಂಗ್. ಅದಕ್ಕೋಸ್ಕರ ನಾವು SRC ಅನ್ನೋದನ್ನು ಹಾಕಲೇಬೇಕಾಗತ್ತೆ. ಅರ್ಥ ಆಯ್ತಾ? ಇವಾಗ ಕಾನ್ಫಿಗರೇಷನ್ ಏನಪ್ಪ, ಇವಾಗ ಈ ಕಾನ್ಫಿಗರೇಷನಲ್ಲಿ ನೀವೇನು ನಾನು ಹೇಳಿದ್ನಲ್ಲ, ಇವಾಗ ನಿಮ್ಮ ನೇಮು, ಇಲ್ಲಿ ಇಮೇಲ್ ID, ಇಲ್ಲಿ ನಿಮ್ಮ ಹೆಸರು ಹಾಕಬೇಕು. ಈ ರಿಕ್ವೈರ್ಡ್ ಪೈಥಾನ್ ಎಷ್ಟಂತ ಇಲ್ಲಿ ಹೇಳಬೇಕು. ಇದ್ರ ವರ್ಷನ್ ನೋಡಿ 0.001 ಅಂತ ಹಾಕೊಂಡಿದ್ದೀನಿ. ಈ ವರ್ಷನ್ ಇಂಪಾರ್ಟೆಂಟು. ಆ ವರ್ಷನ್ನೇ ಮೇಂಟೈನ್ ಮಾಡ್ತಾ ಅಪ್ಗ್ರೇಡ್ ಮಾಡ್ತಾ ಹೋಗಬೇಕು. ಓಕೆನಾ, ಓಕೆ. ಬಿಲ್ಡ್ ದ ಪ್ಯಾಕೇಜ್ ಆ್ಯಂಡ್ ಕ್ರಿಯೇಟ್ ದ ವೀಲ್. ಇನ್ನು ನೋಡಿ ಇವಾಗ ಇದನ್ನು ಪ್ಯಾಕೇಜ್ನ ಬಿಲ್ಡ್ ಮಾಡಬೇಕು. ನೀವು ಫ್ರಂಟ್ ಎಂಡ್ ಆಗಿರೋ ಗೊತ್ತಾಗುತ್ತಾನೆ, ಈ ಫ್ರಂಟ್ ಎಂಡ್ ಕೂಡ ಬಿಲ್ಡ್ ಮಾಡ್ತೀರಾ, ಅದೇ ಥರ ಇದನ್ನು ಕೂಡ ಬಿಲ್ಡ್ ಮಾಡಬೇಕಾಗುತ್ತೆ. ಗೊತ್ತಿಲ್ಲ ಅಂತ ತಲೆ ಕಟ್ಸ್ಕೊಂಬೇಡಿ. ಈ ಪಬ್ಲಿಷ್ ಪ್ರಾಜೆಕ್ಟ್ ಒಳಗಡೆ ಹೋಗಿ ಈ ಪಿಪ್ ಇನ್ಸ್ಟಾಲ್ ಬಿಲ್ಡ್ ಅಂತ ನಾವು ಇನ್ಸ್ಟಾಲ್ ಮಾಡಬೇಕು. ಬನ್ನಿ ನಾವು ಇನ್ಸ್ಟಾಲ್ ಮಾಡೋಣ. ಓಕೆ, ನೋಡಿ ಎನ್ವಿರಾನ್ಮೆಂಟ್ ಆಕ್ಟಿವೇಟ್ ಮಾಡ್ಕೊಂಬಿಡಿ. ಓಕೆನಾ, ಇಲ್ಲಿ ನೋಡಿ ಇಲ್ಲಿ ಎನ್ವಿರಾನ್ಮೆಂಟ್ ಹಾಕೊಂಡಿದ್ದೀನಿ. ಎನ್ವಿರಾನ್ಮೆಂಟ್ ಆಕ್ಟಿವೇಟ್ ಮಾಡ್ಕೊಬೇಕು ನೀವು. ಅದಾದಮೇಲೆ ನಾವೇನು ಮಾಡೋಣ, ಪಿಪ್ ಇನ್ಸ್ಟಾಲ್ ಬಿಲ್ಡ್ ಅಂತ ಹೊಡಿಬೇಕಂತ ಹೇಳಿದೆ ತಾನೆ. ಇಲ್ಲಿ ಹಾಕಿದ್ದೀನಿ ಕಮಾಂಡು. ಇದನ್ನ ಜಸ್ಟ್ ಕಾಪಿ ಮಾಡ್ಕೊಂಡಿದ್ದೀನಿ ನಾನು. ಹೋಗಿ ನಾನು ಅಲ್ಲೋಗಿ ಕೇಸ್ ಮಾಡ್ತೀನಿ. ಓಕೆನಾ, ಇಲ್ಲಿ ನೋಡಿ ಏನಂತ ಹೇಳ್ತಿದೆ. ಓಕೆ, ನಾನು ಯೂಸ್ ಮಾಡ್ತಿರೋದ್ರಿಂದ ಇದನ್ನು ಇಟ್ಕೊಂಡು ನಾವು ಇನ್ಸ್ಟಾಲ್ ಮಾಡೋಣ. ಇಲ್ಲಿ ನೋಡಿ ಏನಾಯಿತು, ಪಿಪ್ ಇನ್ಸ್ಟಾಲ್ ಬಿಲ್ಡ್ ಅಂತ ಹೊಡೆದ್ರೆ ಇನ್ಸ್ಟಾಲ್ ಆಯ್ತದು. ಇದಾದಮೇಲೆ ನೀವೇನೇ ಹಾಕಿದ್ರು ಅಂತ ಕಮೆಂಟ್ ಹಾಕ್ಬೇಕಷ್ಟೇ. ಇಲ್ಲಿ ನೀವೇನೇ ಯೂಸ್ ಮಾಡಿದ್ರು ಅಂತ ಹಾಕ್ಬೇಕು, ಇಲ್ಲ ಪಾಯಿಂಟ್ರಿ ಹಾಕಬೇಕು. ಓಕೆನಾ, ಇದು ಪೈಥಾನ್ ಬಿಲ್ಡ್ ಅಂತ ಇದೆ. ಓಕೆ, ಇದಕ್ಕೆ ರನ್ ಕಮಾಂಡ್ ಹೊಡಿಬೇಕು, ಆವಾಗ ರನ್ ಆಗುತ್ತೆ. ಓಕೆನಾ, ಇಲ್ಲಿ ನೋಡಿ ಇವಾಗ ಸಕ್ಸಸ್ಫುಲ್ ಬಿಲ್ಡ್ ಆಗಿದೆ. ಈ ಬಿಲ್ಡ್ ಆಗಿದೆ ನೋಡಿ, ಜಿಸ್ಟ್ ಫೈಲ್ ಇಲ್ಲಿ ಬಂದಿದೆ, ಕಾಣಿಸ್ತಾ ಇದೆಯಲ್ಲ. ಇವೆರಡು ಜಿಸ್ಟ್ ಫೈಲ್ ಸಖತ್ ಇಂಪಾರ್ಟೆಂಟ್ ಇವಾಗ. ಓಕೆನಾ, ಇಲ್ಲಿ ಜಿಸ್ಟ್ ಫೈಲ್ ಬಂದಿದೆ. ಇದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ನೋಡೋಣ ಬನ್ನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಪ್ಪ, ಇಲ್ಲಿ ಬಿಲ್ಡ್ ಮಾಡಿದ್ವಿ ನೋಡಿ. ಇವಾಗ ಪೈಥಾನ್ ಜಿಸ್ಟ್ ಫೈಲ್ ಕ್ರಿಯೇಟ್ ಆಗಿದೆ. ಇದರಲ್ಲಿ ನಿಮ್ಮ ಹೆಸರು ಪ್ರಕಾರ 2 ಮೇಲ್ ಬಂದಿದೆ ಅಂತ ಹೇಳ್ತಿದೆ. ಹೌದು, ಇಲ್ಲಿ ಬಂದಿದೆ 2. ಇಲ್ಲಿ ನೋಡೋಣ ಬನ್ನಿ ಏನಾಗಿದೆ ಇಲ್ಲಿ ನೋಡಿ, ಅದೇ ಥರ ಬಂದಿದೆ ಅಲ್ವಾ. ಇಲ್ಲಿ ಇದು ನಾವೇನು ಹೇಳ್ತಾ ಇದ್ದೀವಿ ಅದೇ ಬಂದಿದೆ ಇಲ್ಲಿ. ಓಕೆನಾ, ಇಲ್ಲಿ ಟಾರ್ ಫೈಲ್ ಬಂದಿದೆ, ಒಂದು ನನ್ನಂತ ಇದೊಂದು ಫೈಲ್ ಬಂದಿದೆ. ಕರೆಕ್ಟಾಗಿದೆ ಹಂಗಾರೆ ಫೈಲು. ನಾವು ಕರೆಕ್ಟಾಗಿ ಸ್ಟೆಪ್ಪಲ್ಲಿ ಇದ್ದೀವಿ. ದೀಸ್ ಆರ್ ದ ಎಕ್ಸಾಕ್ಟ್ ಫೈಲ್ ದಟ್ ಗೆಟ್ ಡೌನ್ಲೋಡೆಡ್ ವೆನ್ ಸಮ್ವನ್ ಟೈಪ್ ಪಿಪ್ ಇನ್ಸ್ಟಾಲ್. ನಿಮ್ಮದು ಎಲ್ಲ ಇನ್ಸ್ಟಾಲ್ ಮಾಡಿದಾಗ ಇದೇ ಬರೋದು ಅಂತ ಹೇಳ್ತಾ ಇದೆ. ಓಕೆನಾ, ಇವಾಗ ನಾವು ಹೆಂಗೆ ಅಪ್ಲೋಡ್ ಮಾಡೋದು, ಪಿಪ್ ಇನ್ಸ್ಟಾಲ್ ಟ್ವಿನ್ ಅಂತ ಇನ್ಸ್ಟಾಲ್ ಮಾಡಬೇಕು. ಇದು ಡಿಪ್ಲೋ ಮಾಡಬೇಕಂದ್ರೆ ಇದು ಬೇಕು ನಮಗೆ. ಓಕೆನಾ, ಇಲ್ಲಿ ಬನ್ನಿ ಇವಾಗ ನಾವು ಮಾಡೋಣ UV. ಓಕೆನಾ, ಇನ್ಸ್ಟಾಲ್ ಆಯಿತು. ಇವಾಗ ಇಲ್ಲಿ ನೋಡಿ ಇನ್ಸ್ಟಾಲ್ ಆದ ತಕ್ಷಣ ಏನು ಮಾಡಬೇಕು ನೆಕ್ಸ್ಟ್ ಸ್ಟೆಪ್ ಅಂತ ಹೇಳಿದ್ದಾರೆ. ಪೈಥಾನ್ -m ಟ್ವಿನ್ ಅಂತ ಇದೆ. ಇದಕ್ಕೆ ಏನಿದೆ UV ಕಮಾಂಡ್ ನೋಡ್ತೀನಿ, ನೋಡೋಣ. ಓಕೆ, ನೀವು ಜಸ್ಟ್ ಈ ಥರ UV ರನ್ ಅಂತ ಕಮೆಂಟ್ ಹಾಕಿ ರನ್ ಮಾಡಿ. ಓಕೆನಾ, ಇದು ಸಿಂಪಲ್ ಸ್ಟೆಪ್ಪು, ನೀವು ನೋಡ್ರೆ ಅರ್ಥ ಆಗುತ್ತೆ. ನೋಡಿ, ನಮ್ಮ ಟೋಕನ್ ಕೊಡಬೇಕು. UR API ಟೋಕನ್ ಅಂತ ಹೇಳ್ತಾ ಇದೆ. ನಮ್ಮ ಟೋಕನ್ ಯಾವುದು, ಇವಾಗ ಟೋಕನ್ ಕೇಳ್ತಾ ಇದೆ, ನೋಡ್ಸಿಕೊಂಡು ಬನ್ನಿ. ಇವಾಗ ಟೋಕನ್ಗೆ ಏನು ಮಾಡಬೇಕು, ಗೋ ಟು ದ ಟೆಸ್ಟ್ PyPI ಅಕೌಂಟ್ ಆ್ಯಂಡ್ ಜನರೇಟ್ API ಟೋಕನ್. ಕ್ಲಿಕ್ ಮಾಡಿ ಇದನ್ನು, ನೀವು ಡೈರೆಕ್ಟ್ ವೆಬ್ಸೈಟಿಗೆ ಹೋಗ್ತೀರಾ. ಓಕೆನಾ, ನಿಮಗೆ ಇಲ್ಲಿ ಕಾಣುತ್ತೆ. ಇಲ್ಲಿ ನೋಡಿ ಆ್ಯಡ್ API ಟೋಕನ್ ಅಂತಿದೆ, ಕ್ಲಿಕ್ ಮಾಡಿ ಇದ್ರ ಮೇಲೆ. ಹೆಸರೇನೋ ಕೊಡಿ, ಟೋಕನ್ ನೇಮ್ ಏನೋ ತಗೊಳ್ಳಿ. ಆಯಿತಾ, ಇವೇನು ಕೊಡ್ತೀನಿ, 1% ಅಂತ ಕೊಡ್ತೀನಿ. ಓಕೆನಾ, 1% ಅಂತ ಕೊಟ್ಟೆ. ಸ್ಕೋಪ್ ಏನು ಆಯಿತಾ, ಸ್ಕೋಪು ಎಂಟೈರ್ ಸ್ಕೋಪ್ ಕೊಟ್ಟಿದ್ದೀನಿ. ಹೊಸದು ವಿತ್ ಕಾಷನ್ ಅದ್ರ ಬಗ್ಗೆ ಏನು ಹೇಳ್ತಾ ಇದೆ, ಕ್ರಿಯೇಟ್ ಟೋಕನ್ ಅಂತ ಹೊಡಿದೆ. ಇವಾಗ ಟೋಕನ್ ಕ್ರಿಯೇಟ್ ಆಯಿತು. ಆಯಿತಾ, ಇವಾಗ ನೋಡಿ ಎಂಟೈರ್ ಅಕೌಂಟ್ ಟೋಕನ್ನು ಇದನ್ನೇ ಯೂಸ್ ಮಾಡ್ತೀನಿ ಸದ್ಯಕ್ಕೆ. ಕಾಪಿ ಟೋಕನ್, ಯೂಸ್ ದಿಸ್ ಟೋಕನ್ ಯೂಸಿಂಗ್ ದ API ಟೋಕನ್, ಸೆಟ್ ಯೂಸರ್ ನೇಮ್ ಇವೆಲ್ಲ ಮಾಡ್ಬೋದು ಅಂತ ಹೇಳ್ತಾ ಇದೆ. ಬಟ್ ನಮಗೆ ಇದನ್ನು ಯೂಸ್ ಮಾಡೋಣ ಡೈರೆಕ್ಟ್. ನೋಡಿ ಇವಾಗ ಪೇಸ್ಟ್ ಒತ್ತಿದ್ದೀನಿ. ಫಾರ್ಬಿಡನ್ ಕೊಡ್ತು, ಯಾಕಂದರೆ ಆ ಟೋಕನ್ ಸರಿ ಇರಲಿಲ್ಲ ಅನಿಸುತ್ತೆ. ಇವಾಗ ಇನ್ನು ಹೊಡಿತೀನಿ ಅನಿಸುತ್ತೆ. ಇವಾಗ ಪೇಸ್ಟ್ ಒತ್ತುತ್ತೀನಿ, ಪೇಸ್ಟ್ ಒತ್ತಿ ಎಂಟರ್ ಒತ್ತುತ್ತೀನಿ. ಇವಾಗ ಆಗುತ್ತೆ. ಅವಾಗ 2 ಸತಿ ಕೊಟ್ಬಿಟ್ಟಿದ್ದೆ, ಅದಕ್ಕೆ ಇವಾಗ ನೋಡಿ ಕರೆಕ್ಟ್ ಆಯಿತು. ಇವಾಗ ನೋಡಿ ನೀವು ಅಪ್ಲೋಡ್ ಮಾಡಾಗಿದೆ. ಇವಾಗ ಕಂಗ್ರ್ಯಾಚುಲೇಷನ್ಸ್, ಅಪ್ಲೋಡ್ ಮಾಡಿಬಿಟ್ಟಿದ್ದೀರ ಇವಾಗ. ಓಕೆನಾ, ಬನ್ನಿ ಕ್ಲಿಕ್ ಮಾಡೋಣ, ಇದನ್ನು ಓಪನ್ ಮಾಡೋಣ, ಏನು ಸಿಗುತ್ತೆ ನೋಡೋಣ. ಇಲ್ಲಿ ನೋಡಿ ಏನಂತ ಹೇಳ್ತಿದೆ, ಈ ಥರ ನೀವು ಇನ್ಸ್ಟಾಲ್ ಮಾಡಬಹುದು ನಿಮ್ಮ ಪ್ಯಾಕೇಜ್ನ ಅಂತ ಹೇಳ್ತಾ ಇದೆ. ಹಂಗಾರೆ ನೋಡಿ, ಈ ವೆಬ್ಸೈಟಲ್ಲಿ ನೀವು ಯಾವನೇ ಹೋದ್ರು ಇವಾಗಲ ನಿಮ್ಮ ಫ್ರೆಂಡು ಯಾವುದೇ ದೇಶದಲ್ಲಿದ್ದರೂ ಕೂಡ ಇದನ್ನು ಆ್ಯಕ್ಸಸ್ ಮಾಡ್ಬೋದು, ನಿಮ್ಮದೇ ಲೈಬ್ರರಿ. ಹೌದಾ, ಯಾಕಪ್ಪ ಹಿಂಗಿದೆ ಈ ಥರ ಇದೆ ಅಂತ ನೀವು ಕೇಳಿದ್ರೆ,
ಇದು ಟೆಸ್ಟ್ ಎನ್ವಿರಾನ್ಮೆಂಟ್ ಅದಕ್ಕೆ ಈ ಥರ ಇದೆ. ನೀವು ಆಮೇಲೆ ನಾರ್ಮಲಿ ನೀವು ಇನ್ಸ್ಟಾಲ್ ಮಾಡ್ಕೊಂಬಿಟ್ರೆ PyPL ಅಕೌಂಟ್ ಇದೇ ಥರ ಸೇಮ್ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಟೋಕನ್ ಹೆಂಗೆ ಕ್ರಿಯೇಟ್ ಮಾಡಿದ್ರೆ ಇದೇ ಥರನೇ ಕ್ರಿಯೇಟ್ ಮಾಡಿ. ಇದನ್ನು ಕಾಪಿ ಮಾಡಿ ಒಂದು ಹೊಸ ಪ್ರಾಜೆಕ್ಟ್ ಕ್ರಿಯೇಟ್ ಮಾಡಿ ಅದರೊಳಗೆ ಇನ್ಸ್ಟಾಲ್ ಮಾಡಿ ಚೆಕ್ ಮಾಡ್ತೀನಿ. ವರ್ಕ್ ಆಗುತ್ತೋ ಇಲ್ಲೋ. ಇದು ನಮ್ಮ ಫಂಕ್ಷನ್ಸ್ ಆಲ್ರೆಡಿ ಬರ್ದಿದ್ದೀವಲ್ಲಪ್ಪ ಟೆಸ್ಟ್ ಯೂಟಿಲ್. ಓಕೆನಪ್ಪ, ಬಿಲ್ಡ್ ಆದಮೇಲೆ ಇಲ್ಲಿ ಟೆಸ್ಟ್ ಯೂಟಿಲಲ್ಲಿ ಇಷ್ಟಿದೆಯಲ್ಲ 1 2 3 4 ಈ 4 ಫಂಕ್ಷನ್ಸ್ನ ನಾನು ಇಡೀ ವರ್ಡಲ್ಲಿ ಎಲ್ಲೇ ಇದ್ರೂ ಕೂಡ ಇದನ್ನು ಅವನು ಇನ್ಸ್ಟಾಲ್ ಮಾಡಿ ಯೂಸ್ ಮಾಡ್ಬೋದು. ಹಂಗಾರೆ ನಾವು ಪ್ರಾಜೆಕ್ಟ್ ಕ್ರಿಯೇಟ್ ಮಾಡೋಣ, ಚೆಕ್ ಮಾಡೋಣ ಬನ್ನಿ. ಗೈಸ್ ಇವಾಗ ಏನು ಮಾಡಿದೆ, ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿಬಿಟ್ಟಿದ್ದೀನಿ. ನೋಡಿ ಇಲ್ಲಿ ಪಬ್ಲಿಷ್, ನಾವು ಇಲ್ಲಿಂದ ಪಬ್ಲಿಷ್ ಮಾಡಿದ್ದಲ್ಲಪ್ಪ, ಜಸ್ಟ್ ಫೈಲ್ ಇಲ್ಲೇ ಕಾಣ್ತಾ ಇದೆ, ಇಲ್ಲಿಂದ ಪಬ್ಲಿಷ್ ಮಾಡಿರೋದು. ಇಲ್ಲಿ ನಾನೇನು ಮಾಡ್ತೀನಿ, ಇನ್ಸ್ಟಾಲ್ ಮಾಡ್ತೀನಿ ನಾನು ಪಬ್ಲಿಷ್ ಮಾಡಿರೋದನ್ನು. ಓಕೆನಾ, ಯಾವ ಕಮಾಂಡ್ನ ತಂದು ನಿಮ್ಗೆ ತೋರಿಸಿದ್ನಲ್ಲ ಅಲ್ಲಿ ಅದನ್ನ ಯೂಸ್ ಮಾಡಿ ನಿಮ್ಗೆ ಇನ್ಸ್ಟಾಲ್ ಮಾಡ್ತೀನಿ. ಇಲ್ಲಿ main.py ಎಲ್ಲಿದೆ, ಇಲ್ಲಿ ನೋಡಿ ಯಾಕೆ ಈ ಥರ ತೋರಿಸ್ತಾ ಇದೆ ಎರರ್ ನಮಗೆ ಅಂತ ಹೇಳಿದ್ರೆ ನಾನು ಇನ್ನೂ ಇನ್ಸ್ಟಾಲ್ ಮಾಡಿಲ್ಲ. ಇನ್ಸ್ಟಾಲ್ ಮಾಡಿದ್ಮೇಲೆ ಇದು ಎರರ್ ರಿಸಾಲ್ವ್ ಆಗುತ್ತೆ. ಹಲೋ ವರ್ಡ್ ಫ್ರಮ್ 1%. ಓಕೆನಾ, ಒರಿಜಿನಲ್ಲು, ಕ್ಲೀನು, ವರ್ಡ್, ರಿವರ್ಸು, ಪ್ರೈಸು ಇದೇ ತಾನೇ ನಾನು ಮಾಡಿದ್ದು. ಇದು ವರ್ಕ್ ಆಗತ್ತಾ ಅನ್ನೋದು ಟೆಸ್ಟ್ ಮಾಡೋಣ. ಇಲ್ಲಿ ನೋಡಿ ನಾನು ಯಾವುದೇ ಫಂಕ್ಷನ್ ಕೂಡ ಇಲ್ಲಿ ಬರ್ದಿಲ್ಲ, ಬರೀ ನಾನು ಈ ಲೈಬ್ರರಿನ ಇಂಪೋರ್ಟ್ ಮಾಡಿದ್ದೀನಿ. ಅಂದರೆ ಈ ಲೈಬ್ರರಿಲಿರೋ ಎಲ್ಲ ಫಂಕ್ಷನ್ಸು ಇಲ್ಲಿ ಇಂಪೋರ್ಟ್ ಮಾಡಿ ನಾನು ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅರ್ಥ. ಓಕೆನಾ, ಬನ್ನಿ ಇವಾಗ ಇದನ್ನು ಇನ್ಸ್ಟಾಲ್ ಮಾಡ್ಕೊಂಡು ಎನ್ವಿರಾನ್ಮೆಂಟ್ ಆ್ಯಕ್ಟಿವೇಟ್ ಮಾಡ್ಕೊಂಬಿಡೋಣ. ಇಲ್ಲಿ ಇನ್ನೊಂದು ತೊಗೊಳ್ತೀನಿ. ಓಕೆನಾ, ಇವಾಗ ಏನು ಮಾಡೋಣ, ಇಲ್ಲಿ ನೋಡಿ LS ಹೊಡೆದ್ರೆ ಏನಿದೆ, ಇವಾಗ 2 ಇದೆ. CD ಹೊಡೆದು ನಾವು ಇನ್ಸ್ಟಾಲ್ ಪ್ಯಾಕೇಜ್ ಒಳಗೆ ಹೋಗ್ಬೇಕು. ಇಲ್ಲೇನು ಮಾಡೋಣ, ಸೋರ್ಸ್ .envನ ಆ್ಯಕ್ಟಿವೇಟ್ ಮಾಡ್ಕೊಳ್ಳೋಣ. ನಿಮಗೆ ಗೊತ್ತು ತಾನೇ .env ಎಲ್ಲಿದೆ ಅಂತ, ಬಿನ್ನಲ್ಲಿ ಆ್ಯಕ್ಟಿವೇಟಲ್ಲಿದೆ. ಹಿಂಗೆ ಕ್ಲಿಕ್ ಮಾಡಿದ್ರೆ ಆ್ಯಕ್ಟಿವೇಟ್ ಆಯಿತು ಅಲ್ಲಪ್ಪ. ಓಕೆ, ಇಲ್ಲಿದೆಯಲ್ಲ ಪಿಪ್ ಇನ್ಸ್ಟಾಲ್, ನಾವು ಯೂಸ್ ಮಾಡ್ತಿರೋದ್ರಿಂದ ಪಿಪ್ ಇನ್ಸ್ಟಾಲ್ ಮುಂದೆ ನಾವೇನು ಮಾಡಬೇಕು, ಇದಾಕಬೇಕು. ನೋಡಿ ನೋಡ್ಕೊಂಡಿದ್ದೀರಾ, ಕಾಣಿಸ್ತಾ ಇದೆಯಾ, ನೋಡಿ ಇನ್ಸ್ಟಾಲ್ ಮಾಡಿದ್ರೆ ಕ್ಲಿಯರಾಗಿ ಇನ್ಸ್ಟಾಲ್ ಆಯಿತು. ಈ ಪ್ಯಾಕೇಜ್ ಇನ್ಸ್ಟಾಲ್ ಆಯಿತು. ಈ ಪ್ಯಾಕೇಜ್ ಇನ್ಸ್ಟಾಲ್ ಆಯಿತು ಅಂದರೆ ಮೀನಿಂಗ್ ಏನು, ಇವಾಗ ಇದು ಆಟೋಮೆಟಿಕ್ಕಾಗಿ ರಿಸಾಲ್ವ್ ಆಗುತ್ತೆ. ಇಲ್ಲೇನಾದರೆ ಎನ್ವಿರಾನ್ಮೆಂಟ್ ಇದು ಸೆಲೆಕ್ಟ್ ಮಾಡಿಲ್ಲ VS ಕೋಡಿಗೆ, ಅದಕ್ಕೋಸ್ಕರ ಹಿಂಗೆ ತೋರಿಸ್ತಾ ಇದೆ. ಓಕೆನಾ, ಬಟ್ ಇವಾಗ ನಾವು ಇನ್ಸ್ಟಾಲ್ ಮಾಡಿದ್ದೀವಿ, ನಮಗೆ ಗೊತ್ತು ತಾನೇ ಅದು. ಇವಾಗ ನೋಡಿ ಅದಕ್ಕೆ ನಾವು UV ರನ್ ಯಾವಾಗಲೂ ರನ್ ಮಾಡಬೇಕಾದ್ರೆ ನೀವು ಇದೇ ಹೊಡಿಬೇಕು. ಓಕೆನಾ, ಪೈಥಾನ್ ಮೇನ್ ತಾನೇ ಇರೋದು, ರನ್ ನೋಡಿದೆ. ಇವಾಗ ಏನಾಯ್ತು ನೋಡಿ, ಇಲ್ಲಿ ನೋಡಿ ಇದಾದಮೇಲೆ ಇದೇ ತಾನೇ ಫಂಕ್ಷನ್ ಬರ್ದಿರೋದು. ನೋಡಿ ಇಲ್ಲಿ ಯಾವ ಫಂಕ್ಷನ್ ಬರ್ದಿಲ್ಲ, ಇಲ್ಲಿ ನಾನು ಲೈಬ್ರರಿಯಿಂದ ಇಂಪೋರ್ಟ್ ಮಾಡಿರೋದು. ಇಲ್ಲಿ ಯಾಕೆ ಎದುರು ಬರ್ತಿದೆ, ನಾವು VS ಕೋಡಿಗೆ ಹೇಳಿಲ್ಲ ಈ ಎನ್ವಿರಾನ್ಮೆಂಟ್ ಯೂಸ್ ಮಾಡೋ ಅಂತ. ಈ ಎನ್ವಿರಾನ್ಮೆಂಟ್ ಯೂಸ್ ಮಾಡೋ ಅಂತ ಹೇಳಿದ್ರೆ ಆಟೋಮೆಟಿಕ್ ಬರುತ್ತೆ. ನೋಡಿ ಎಲ್ಲಿದೆ ಇವಾಗ ಲೈಬ್ರರಿ, ಬಿನ್ನಲ್ಲಿ ಇದೆಯಾ. ಇವಾಗ ನೋಡಿ ಲಿಬ್ಬಲ್ಲಿ ಇರುತ್ತಾ, ಲಿಬ್ಬಲ್ಲಿ ಏನೋ ಸೈಟ್ ಪ್ಯಾಕೇಜ್ ಮ್ಯಾನೇಜರ್. ನೋಡಿ ಇಲ್ಲಿ ನಾಳೆ ಜಿಸ್ಟ್ ಫೈಲ್ ಏನು ಮಾಡಿದ್ವಿ ನೋಡಿ, ಅದೇ ಕಾಣ್ತಾ ಇದೆಯಾ. ನೋಡಿ ಜಿಸ್ಟಲ್ಲಿ ನೀವು ಏನು ಬರುತ್ತೆ ಅದೇ ಇಲ್ಲೂ ಬರುತ್ತೆ ಇನ್ಫಾರ್ಮೇಷನ್. ನೋಡಿ ಇಲ್ಲಿ ಇನ್ಸ್ಟಾಲ್ ಆಗಿರೋದು ಎಲ್ಲ ಇಲ್ಲಿದ್ದಾವೆ. ಅರ್ಥ ಆಯ್ತಾ ನಿಮಗೆ. 1% ಯುಟಿಲ್ನ ಇನ್ಸ್ಟಾಲ್ ಮಾಡಿದ್ದೀರಾ, ಅದರೊಳಗೆ ನಂದು ವರ್ಷನ್ ಯಾವುದು ಅಂತ ಕೂಡ ಇಲ್ಲಿದೆ. ಅರ್ಥ ಆಯ್ತಾ ಇವಾಗ. ಮತ್ತು ನೀವು ಇದನ್ನೇ ಮಾಡಿಬಿಟ್ಟು ಮತ್ತು ನಿಮ್ಮ ಲ್ಯಾಬ್ ಪ್ರೋಗ್ರಾಮ್ ಎಲ್ಲ ಈ ಥರ ಲೈಬ್ರರಿ ಮಾಡ್ಬಿಟ್ಟು ಅಲ್ಲೋಗಿ ಇನ್ಸ್ಟಾಲ್ ಮಾಡಿಬಿಟ್ಟು ಅಲ್ಲಿ ರನ್ ಮಾಡಿಬಿಟ್ಟಿರ, ಆ ಥರ ಎಲ್ಲ ಮಾಡೋಕ್ಕೋಗ್ಬೇಡಿ. ಇದು ನಿಮ್ಮ ನಾಲೆಡ್ಜಿಗೆ ಹೇಳಿರೋದು. ನೀವು ಗೊತ್ತಾಯ್ತಾ ಇವಾಗ ನಿಮ್ಮ ಪ್ಯಾಕೇಜ್ ಹೆಂಗೆ ಇನ್ಸ್ಟಾಲ್ ಮಾಡೋದು, ಹೆಂಗೆ ನೀವು ಡಿಪ್ಲಾಯ್ ಮಾಡೋದು, ಇವೆಲ್ಲ ವಿಚಾರ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಒಳ್ಳೆ ಇನ್ಫಾರ್ಮೇಷನ್ ಇವತ್ತು ತಿಳ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಇನ್ಫಾರ್ಮೇಷನ್ ತುಂಬ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿರಿ ಆಯಿತಾ. ಇಲ್ಲಿ ನೋಡಿ ಅದನ್ನೇ ನಾನು ಹಾಕಿದ್ದೀನಿ, ಬಿಲ್ಡ್ ದ ಪ್ಯಾಕೇಜ್ ಕ್ರಿಯೇಟ್ ದ ವಿಲ್. ನಾವು ಅದು ಮಾಡಿದ್ದೀವಿ ಆಲ್ರೆಡಿ, ಅಪ್ಲೋಡು ಕೂಡ ಮಾಡಿಬಿಟ್ವಿ. ಆಮೇಲೆ ಏನೋ ಪ್ರೂವ್ ಇಟ್ಸ್ ವರ್ಕ್ಸ್ ಅಂತ ನಾವು ಪ್ರೂವ್ ಕೂಡ ಮಾಡಿ ನೋಡ್ಬಿಟ್ವಿ. ಇದನ್ನು ಯಾಕೆ ಹಿಂಗೆ ಆಗ್ತಾ ಇದೀವಿ ಅಂತ ಹೇಳಿದ್ರೆ ಟೆಸ್ಟ್ ಎನ್ವಿರಾನ್ಮೆಂಟ್, ಅದಕ್ಕೋಸ್ಕರ ನಾನು ಕೊಟ್ಟಿದ್ದೀನಲ್ವ ಲಿಂಕ್ PyPyಗೆ ಲೈಬ್ರರಿ. ಅಲ್ಲೂ ಕೂಡ ನೀವು ಒಳ್ಳೆ ಲೈಬ್ರರಿ ಮಾಡಿ ಅಲ್ಲೂ ಕೂಡ ನೀವು ಡಿಪ್ಲಾಯ್ ಮಾಡ್ಬಿಡ್ಬೋದು. ಓಕೆನಾ, ಈಸಿ. ಬಟ್ ಏನಂದರೆ ಕರೆಕ್ಟಾಗಿರೋ ಮಾತ್ರ ಹಾಕಿ, ಸುಮ್ಮನೆ ಜಂಕೆಲ್ಲ ಹಾಕಿ ನೀವು ರೆಸ್ಪಾನ್ಸಿಬಲ್ ಡೆವಲಪರ್ ಆಗಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೇನೋ ಹಾಕ್ಬೇಡಿ ಅಲ್ಲಿ. ಓಕೆನಾ, ಇಲ್ಲಿ ನೋಡಿ ಅದನ್ನು ನಾನು ಇಲ್ಲಿ ಚೆಕ್ ಮಾಡಿ ಕೂಡ ಹೇಳ್ಬಿಟ್ಟಿದ್ದೀನಿ, ಅದೇನೋ ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಹೊಸ ಇನ್ಫಾರ್ಮೇಷನ್ ನಿಮಗೆ ಗೊತ್ತಾಯಿತು ಅಂತ ಇದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಒನ್.